ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೆನ್ನೆದು ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಪ್ರಮೋದ್ ಅವ್ರು ಶ್ರೇಯಾಂಶ್ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾವಾಗಲೂ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಾಗೆ ನೆನ್ನೆ ಕೂಡ ಟೈಮ್ ಸ್ಪೆಂಡ್ ಮಾಡಿರೋದನ್ನ ಫುಲ್ ಡೀಟೇಲಾಗಿ ನಿಮ್ಮ ಮುಂದೆ ತೋರಿಸಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ಶ್ರೇಯಾಂಶ್ ಕ್ಯಾಮ್ರಾ ಮುಂದೆ ಅಷ್ಟು ಮಾತಾಡೋದಿಲ್ಲ. ನೆನ್ನೆ ಅವನೇ ಕರ್ದು ನನ್ನ ತೋರಿಸು ಅಂತೇಳ್ಬಿಟ್ಟು ತುಂಬಾ ಮಾತಾಡಿದ್ದಾನೆ. ಅದು ಕೂಡ ತುಂಬ ಖುಷಿ ಆಯಿತು. ಇನ್ನೊಂದೇನೆಂದರೆ ನೆನ್ನೆ ನಮಗೆ ಸ್ವಲ್ಪ ರೀಲ್ಸ್ ಮಾಡೋಕ್ಕೆ ಟೈಮ್ ಸಿಕ್ತು. ನಾನೊಂದು ರೀಲ್ಸ್ ಮಾಡಿದೆ, ಶ್ರೇಯಾಂಶು ಪ್ರಮೋದ್ ಅವರು ಅವರಿಬ್ಬರು ಒಂದು ರೀಲ್ಸು, ನಾನು ಪ್ರಮೋದ್ ಅವರು ಒಂದು ರೀಲ್ಸ್ ಮಾಡಿದ್ವಿ. ಅದನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಹಾಗೆ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡಿದ್ದೀವಿ. ಯಾರ್ಯಾರು ಇನ್ನೂ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಮತ್ತು ಇನ್ನೇನೆಂದರೆ ಇನ್ನೂ ನಿಮಗೆ ಯಾವ ಥರ ವೀಡಿಯೋ ನಾವು ಮಾಡಬೇಕು ಅಂತ ಅನಿಸಿದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ನನಗೆ ನನ್ನ ವೀಡಿಯೋ ಫುಲ್ ನೋಡಿ ಕಮೆಂಟ್ ಹಾಕ್ತಿದ್ದೀರ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇವಾಗ ಸ್ವಲ್ಪ ವ್ಯೂಸ್ ಆಗ್ತಾಯಿದೆ, ಲೈಕ್ಸ್ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಿಮಗೆ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡಿ. ಹಾಗೆ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾನು ಬೇಗನೆ ರೆಡಿಯಾಗಿದ್ದೀನಿ. ನಂದೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಪ್ರಮೋದ್ ಅವ್ರು ಇವಾಗ ರೆಡಿಯಾಗಕ್ಕೆ ಹೋಗಿದ್ದಾರೆ. ಶ್ರೇಯಾಂಶಿನೂ ಎದ್ದಿಲ್ಲ. ಅಮ್ಮ ಸ್ವಲ್ಪ ಏನೋ ನನಗೆ ಅನಿಸುತ್ತೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದು ಬ್ರೇಕ್ಫಾಸ್ಟ್ ಏನು ಅಂತ ನೋಡೋಣ. ಹಾಗೆ ಇನ್ನು ಕ್ಲಾಸಿಗೆ ಹೊರಡಬೇಕು. ಇಂಟರ್ನ್ಶಿಪ್ಪಿಂದೇ ಕೇಳೋದೇ ಕತೆ ಆಗಿಬಿಟ್ಟಿದೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಒಂಚೂರು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಇರ್ರೆಸ್ಪಾನ್ಸಿಬಿಲಿಟಿಯಾಗಿ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಇದೆ. ಹೋಪ್ ಫಾರ್ ಬೆಸ್ಟ್. ನನಗಂತೂ ಬೇಜಾರಾಗೋಗ್ಬಿಟ್ಟಿದೆ. ಅಂದರೆ ಏನಂದರೆ ನನಗೆ ಹೊಸ್ದಾಗಿ ಹೇಳ್ಕೊಡ್ತಿದ್ದಾರೆ, ಅದು ಓಕೆ, ಬಟ್ ಅವರಿಗೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಇವರಿಗೆ ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ, ಅದು ಮಾಡ್ಕೊಳ್ಳೋಣ, ಅದು ಇದು ಎಂಥದ್ದು ಸೆನ್ಸ್ ಇಲ್ಲ. ನನಗೆ ಬಾಯಿಗೆಲ್ಲ ಸರಿಯಾಗಿ ಬರ್ತಾಯಿದೆ, ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಮಾಡಿಕೊಟ್ಟಿಲ್ಲ ಅಂದರೆ ನಾನಂತೂ ಬಿಡೋದಿಲ್ಲ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಅಂದರೆ ಅವ್ರಿಗೆ ಹೋಗಿ ನೆನಪಿಸ್ತಾ ಇರಬೇಕಂತ ಅನಿಸುತ್ತೆ. ನಾನು ಆವಾಗ ಮಾಡಿಕೊಡಿ ಇಂಟರ್ನ್ಶಿಪ್ ಅಂತ. ತಾನೇ ಎಷ್ಟು ಸಹಿಸ್ಕೊತಾರೆ. ನಾನು ಫೀಸು ಸಹ ಇಂಟರ್ನ್ಶಿಪ್ಪಿನ ಪೇನೇ ಮಾಡೋದಿಲ್ಲ. ಅವ್ರು ನನಗೆ ಮಾಡಿಕೊಟ್ರೆ ಪೇ ಮಾಡೋದು. ಇವಾಗ ಪೇ ಮಾಡಿದವರೆಲ್ಲ ಸಫರ್ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೆ ಫೀಸು ರಿಟರ್ನ್ ಕೊಡ್ತಾಯಿಲ್ಲ, ಸುಮ್ಮನೆ ಆಟ ಆಡಿಸ್ತಾಯಿದ್ದಾರೆ. ನನ್ನ ಭಾಗ್ಯಕ್ಕೆ ನಾನು ಫೀಸ್ ಕಟ್ಟಿಲ್ಲ. ಒಂದು ಮೇನ್ ಆಗಿದ್ದು ನಾನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ನನಗೆ ಲಕ್ ಅಂದ್ಕೊತೀನಿ. ಹಾಗಾಗಿ ಫೀಸ್ ಪೇ ಮಾಡಿದ್ದಿಲ್ಲ. ಇನ್ನೇನಾದರೂ ನಾನು ಚಿಕ್ಕಮಂಗ್ಳೂರಿಗೆ ಹೋಗೋ ಅಪರ್ಚುನಿಟಿ ಇದ್ದಿಲ್ಲ ಅಂದರೆ ನಾನು ಫುಲ್ ಪೇ ಮಾಡಿಬಿಡ್ತಿದ್ದೆ. ಆವಾಗ ನಾನು 3 ನಮನೆ ನನಗೆ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ಕೆಳಗೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಬನ್ನಿ. ಗೈಸ್, ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕಡುಬು ಮತ್ತು ಬಟಾಣಿ ಸಾರು ಮಾಡಿದ್ದಾರೆ ಅಮ್ಮ. ಇವಾಗ ತಿಂದು ಕ್ಲಾಸಿಗೆ ಹೊರಡೋಣ. ಅಮ್ಮ போயிட்டுறா. ಗೈಸ್, ಇವಾಗ ನಾನು ಪ್ರಮೋದ್ ಅವ್ರು ಹೊರಟ್ವಿ ಶಾಪಿಗೆ. ಅಚ್ಚನ ಶಾಪಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಇವಾಗ ಯಾವ್ದಾದ್ರು ಗಾಡಿ ಸಿಗುತ್ತಾ ನೋಡಬೇಕು. ಇವತ್ತು ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ನೋಡೋಣ. ಯಾವತ್ತು ಹೋಗೋಕ್ಕಿಂತ ತುಂಬಾ ಲೇಟ್ ಇವತ್ತು ಹೋಗ್ತಾ ಇದ್ದೀವಿ. ಗೈಸ್, ಇವಾಗಷ್ಟೇ ಮಡಿಕೇರಿ ತಲುಪಿದೆ. ಇವಾಗ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ನಾನು ಪ್ರಮೋದ್ ಅವ್ರ ಫ್ರೆಂಡ್ ನಮಗೆ ಸಿಕ್ಕಿದ್ರು. ಅವರೇ ಮಡಿಕೇರಿ ತನಕ ಡ್ರಾಪ್ ಕೊಟ್ಟರು. ಅಲ್ಲಿಂದ ಬರ್ಬೋದು ಕಂಪ್ಲೇಂಟ್ ಹೇಳಿದ್ದಾರೆ. ಮತ್ತೆ ಸೇರಿ ಮಾಡಿ ಕಳಿಸ್ಬಿಡು. ಬೆಂಗಳೂರಿಗೆ ಹಾಕ್ಬಿಟ್ರೆ ನಿಮ್ಮನ್ನ ಚೇಂಜ್ ಮಾಡಿಬಿಡು. ಹಾಕಿದ್ರೆ ಏನು ಬಸ್ ಹೋಗ್ತದ? ನೀವು ಹತ್ತು ಕೂತ್ರೆ ಬಸ್ನ ಏನಪ್ಪ. ಗೈಸ್, ಬಸ್ ರಿಪೇರ್ ಆಗಿ ಇವಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಹೋಗ್ಬಿಟ್ರು. ನಾನೇನು ಇನ್ನೊಂದು ಬಸ್ ಕರೆಸ್ತಾರೆ ಅಂತ ಕೂತ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಜನ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ವಿ. ಇವಾಗ ಬರೋದಿಲ್ಲ ಅಂತ ಹೇಳಿದರು. ಹಾಗಾಗಿ ನೋಡಿ ಬಸ್ಸಲ್ಲೇ ನಿಂತ್ಕೊಂಡಿದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಾದರೂ ಬಸ್ ಸ್ಟಾಪ್ ಕೊಡೋದು ಸ್ಟಾಪ್ಸ್ ಇದ್ದರೆ ಅಲ್ಲಿ ನಿಂತ್ಕೊಳ್ಳೋಣ ಅಂತ. ಬಸ್ಗೆ ವೆಯ್ಟ್ ಮಾಡಿದ ತಕ್ಷಣವೇ ಒಂದು ಬಸ್ ಸಿಕ್ತು. ನಾನು ಯಾವಾಗಲೂ ಪ್ರೈವೇಟ್ ಬಸ್ಸಲ್ಲಿ ಬರ್ತೀನಲ್ಲ, ಅದೇ ಬಸ್ ಸಿಕ್ತು. ಹಾಗಾಗಿ ಅದರಿಂದ ಬಂದು ಇವಾಗ ವಿರಾಜಪೇಟೆ ತಲುಪಿದೆ.
ಕ್ಲಾಕ್ ಟವರ್. ಇವಾಗ ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದೀನಿ. ಪಾಪ ಪ್ರಮೋದ್ ಅವ್ರು ಕಾಲ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ, ಬಸ್ ಫುಲ್ ರಶ್ ಇದ್ದರಿಂದ ಕಾಲ್ ಪಿಕ್ ಮಾಡೋಕ್ಕಾಗಿದ್ದಿಲ್ಲ. ಇವಾಗ ಅವ್ರಿಗೆ ರಿಟರ್ನ್ ಕಾಲ್ ಮಾಡಬೇಕು. ಫೈನಲಿ ಇವಾಗ ಇನ್ಸ್ಟಿಟ್ಯೂಟ್ ತಲುಪಿದೆ. ಇನ್ನು ಇಂಟರ್ನ್ಶಿಪ್ ಇದೆ, ಏನೋ ಕತೆ ಅಂತೆಲ್ಲ ಕೇಳಬೇಕು. ಕೇಳಿ ಇನ್ನು ನೆಕ್ಸ್ಟು ನನಗೇನು ರಿವಿಷನ್ ಮಾಡ್ಕೊಳಾಗಿದೆ ಅದು ಮಾಡ್ಕೊಳ್ಳೋಣ ಬನ್ನಿ. ಗೈಸ್ ಇವಾಗ ಟೈಮ್ ಬಂದು 1:30, ಲಂಚಿಗೆ ಕೂತ್ಕೊಂಡಿದ್ದೀನಿ. ಲಂಚಿಗೆ ಏನು ತಗೊಂಡು ಬಂದಿದ್ದೀನಿ ಅಂತ ಹೇಳಿದರೆ ಬ್ರೆಡ್ ವಿತ್ ಎಗ್ ಟೋಸ್ಟ್ ತಂದಿದ್ದೀನಿ. ಇದು ನಂಗೆ ಇಷ್ಟ, ಹಾಗಾಗಿ ಇವತ್ತು ಇದು ತೊಗೊಂಡು ಬಂದಿದ್ದೀನಿ. ಇವಾಗ ಲಂಚ್ ಮುಗಿಸ್ಕೊಂಡು ರಿವಿಷನ್ ಮಾಡೋಣ. ಗೈಸ್ ಇವಾಗ ಕ್ಲಾಸ್ ಮುಗೀತು, ಮನೆಗೆ ಹೋಗೋ ಟೈಮ್ ಕೂಡ ಬಂತು. ಇವಾಗ ಸ್ಟೇಟ್ ಬಸ್ ಇದೆಯಾ ನೋಡ್ತೀನಿ, ಇಲ್ಲಾಂದರೆ ಪ್ರೈವೇಟ್ ಬಸ್ಸಲ್ಲಿ ಹೊರಡ್ತೀನಿ. ಇವಾಗ ಸದ್ಯಕ್ಕೆ ಹೊರಡೋಣ ಬನ್ನಿ. ಇವಾಗ ತಾನೇ ಮೇಕೇರಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೇನಂದರೆ ಇಂಟರ್ನ್ಶಿಪ್ಪಿಂದ ಏನಾಯಿತು ಅಂತ ಹೇಳಿಲ್ಲಲ್ಲ, ಇಂಟರ್ನ್ಶಿಪ್ಪಿಂದ ಕೇಳಿದೆ. ನಮ್ಮದು ಇನ್ಸ್ಟಿಟ್ಯೂಷನಿಂದನೇ ನನಗೆ ಇಂಟರ್ನ್ಶಿಪ್ ಕೊಡ್ತೀನಿ ಅಂತ ಹೇಳಿದರು. ಓಕೆ, ಎಲ್ಲಿಂದಾದರೂ ಒಂದು ಇಂಟರ್ನ್ಶಿಪ್ ಸಿಕ್ಕರೆ ಸಾಕಲ್ಲ. ಅದಕ್ಕೆ ಮೇನ್ ರೀಸನ್ ನಮಗೆ ಕಾಳಿದಾಸ್ ಸರ್, ಪಾಪ ಅವರು ಏನೇನೋ ಎಲ್ಲ ರಿಕ್ವೆಸ್ಟ್ ಮಾಡಿ ನನಗೆ ಇಂಟರ್ನ್ಶಿಪ್ ತೆಕ್ಕೊಟ್ರು. ಮತ್ತು ಇನ್ನೊಂದು ಇಂಟರ್ನ್ಶಿಪ್ಪಿಂದ ಅದು ಇದು ಎಲ್ಲ ನನಗೆ ಅದ್ರ ಬಗ್ಗೆ ಏನೂ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ. ಅದಕ್ಕೆ ನಂದು ಸಿಸ್ಟರ್ ಧನ್ಯಾ ಅಂತ, ಅವಳ ಹತ್ರ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡೆ. ಪಾಪ ಅವಳು ತುಂಬ ಬ್ಯುಸಿ ಇದ್ರೂ ಸಹ ನನಗೋಸ್ಕರ ಟೈಮ್ ಮಾಡಿಕೊಂಡು ಅದೇನಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಲು. ಅದಕ್ಕೆ ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಬಟ್ ಅವಳಿಗೆ ಕೊಟ್ಟಿರೋ ಇಂಟರ್ನ್ಶಿಪ್ ಥರ ನನಗೆ ಇಂಟರ್ನ್ಶಿಪ್ ಅಲ್ಲ, ಅದೇ ಒಂದು ಬೇಜಾರು. ಬಟ್ ಇಂಟರ್ನ್ಶಿಪ್ ಸಿಗ್ತಿದೆಯಲ್ಲ, ಅದೊಂದು ಖುಷಿ, ಅದೊಂದು ಸಮಾಧಾನ ಇದೆ. ನನಗೆ 3 ದಿನದಿಂದ ಕರೆಕ್ಟಾಗಿ ನಿದ್ದೆನೇ ಇದ್ದಿಲ್ಲ, ಏನಾಗುತ್ತೆ ಅಂತ. ಫೈನಲಿ ಇಂಟರ್ನ್ಶಿಪ್ ಸಿಕ್ತು. ಇನ್ನು ಅದಾದಮೇಲೆ ಸರ್ಟಿಫಿಕೇಟು ಸಿಗುತ್ತೆ. ದೇವರಿದ್ದಾನೆ. ಮತ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಪ್ರಮೋದ್ ಅವ್ರಿಗೆ ಚಿಕನ್ ತರಕ್ಕೆ ಹೇಳಿದ್ದೀನಿ, ಏನು ಬೇಕು ಅಂತ ಕೇಳ್ತಾ ಇದ್ರಲ್ವ ಮೊನ್ನೆಯಿಂದ. ಹಾಗಾಗಿ ನಾನು ಹೇಳಿದೆ ಶವರ್ಮ ಎಲ್ಲ ಬೇಡ, ಚಿಕನ್ ತಗೊಂಡು ಬನ್ನಿ ಅಂತ. ಅದು ತಗೊಂಡು ಬರ್ತಾರೆ. ಹಾಗಾಗಿ ಇವಾಗ ಅಚ್ಚನ ಅಂಗಡಿಯಿಂದ ಚಿಕನಿಗೆ ಏನೇನು ಮಸಾಲೆ ಬೇಕು ಅದನ್ನೆಲ್ಲ ತಗೊಂಡೋಗೋಣ ಅಂತ ಇವಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ನನಗೆ ನೋಡ್ತಿದ್ದಾರೆ, ಗೈಸ್ ಮೊಬೈಲಲ್ಲಿ ಏನು ವೀಡಿಯೋ ಕಾಲ್ ಹಿಂಗೆ ಮಾತಾಡ್ಕೊಂಡು ಹೋಗ್ತಿದ್ದಾಳೆ ಅಂತ. ಇನ್ನು ನಾಳೆಯಿಂದ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಇನ್ನು ಮನೆಗೆ ಹೋಗಿ ಶ್ರೇಯಾಂಶ್ ಏನು ಮಾಡ್ತಾಯಿದ್ದಾನೆ ಅಂತ ತೋರಿಸ್ತೀನಿ. ಓಕೆ, ಇಲ್ಲಿ ತುಂಬ ಜನ ಇದ್ದಾರೆ, ಇವಾಗ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ನನ್ನೇ ತಿನ್ನೋವರೆಗೆ ನೋಡ್ತಾ ಇದ್ದಾರೆ. ಗೈಸ್ ಇವಾಗಷ್ಟೇ ಮನೆಗೆ ಬಂದೆ. ಶ್ರೇಯಾಂಶ್ ಏನು ಮಾಡ್ತಾಯಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಫುಲ್ ಕನ್ನಡ ಅವನು. ಏನು ಮಾಡ್ತಾ ಇರೋದು ಶ್ರೇಯಾಂಶ್? ಏನು ನೋಡಬೇಕು? ನೀರಾ? ನೀರು ಹಾಕ್ತಿದ್ದೀರಾ ಗಿಡಕ್ಕೆ? ಏನಾಗುತ್ತೆ? ಓದ್ದೆ ಅಲ್ಲ, ಹೋಗುತ್ತೆ. ನೀರು ಕುಡಿತಿದ್ಯಾ ಮಣ್ಣು? ನೋಡಿದೆ. ನೀವು ಹಾಲು ಕುಡಿದ್ರಾ? ಹಾಲು ಮತ್ತೆ ಏನು ತಿಂದ್ರಿ? ಹಾಲು ಮತ್ತೆ ಏನು ತಿಂದ್ರಿ? ಹಾಲು ಜೊತೆ ಬ್ರೆಡ್ ತಿಂದ್ರಾ? ಅಚ್ಚಮ್ಮ ಹೊಡೆದ್ರಾ? ಬೆಳಗಿಂದ ಹೊಡೆದ್ರ ಸನ್ನಿಗೆ? ಹೆಂಗ್ ಹೊಡೆದ್ರು ಮಗ್ನೆ? ಕೈಯಲ್ಲಿ ಹೊಡೆದ್ರಾ? ಸನ್ನಿ ಏನು ಮಾಡಿದ್ರಿ? ಕಾಡಿಗೆ ಹೊಡೋದ್ರ ನೀವು? ಅಚ್ಚಮ್ಮ ಹೊಡೆದಿದ್ದಕ್ಕೆ ಹೊಡೋದ್ರ ಕಾಡೊಳಗೆ? ಓ, ಎಲ್ಲಿಗೆ ಹೊಡೆದಿದ್ದು ಅಚ್ಚಮ್ಮ? ತೋರಿಸಿ. ಎಲ್ಲಿಗೆ? ಕೈ ತೋರಿಸಿ. ಕೈಯಲ್ಲಿ ಬಾಬು ಆಯ್ತಾ ನೋಡ್ತೀನಿ. ಎಲ್ಲಿ? ಆಯ್ತು. ಇದು ಕಲ್ಲು ಬೇಡ. ಸರಿ, ಕಲ್ಲು ಬೇಡ. ಇದು ಯಾಕದು?
ಒಳಗೆ ಬನ್ನಿ ಆಯ್ತಲ್ಲ, ಗಿಡಕ್ಕೆ ನೀರು ಹಾಕಿ. ಹಲೋ ಶ್ರೇಯಾಂಶು. ಗೈಸ್, ಪ್ರಮೋದ್ ಅವರಿಗೆ ಇವತ್ತಾದರೂ ಮೊಟ್ಟೆ ಕೋಳಿ ತಗೊಂಡು ಬನ್ನಿ ಅಂದರೆ ಈ ನಾರ್ಮಲ್ ಕೋಳಿ ತಗೊಂಡು ಬಂದುಬಿಟ್ಟು, ಈ ಟೈಸನ್ ಕೋಳಿ ತಗೊಂಡು ಬಂದುಬಿಟ್ಟು ಹೇಳ್ತಿರೋದು ಇದೇ ಮೊಟ್ಟೆ ಕೋಳಿ ಅಂತೆ, ಆದರೆ ಇದ್ರೊಳಗೆ ಮೊಟ್ಟೆ ಇಲ್ಲ ಅಂತೆ. ಏನೋ ಥರ ಕೇಳಿದ್ರೆ ಏನೋ ತಗೊಂಡು ಬರ್ತಾರೆ. ಎಷ್ಟು ಸತಿ ಹೇಳಿದ್ರು ಇದೇ ಮಾಡ್ತಾರೆ ಗೈಸ್. ಇವಾಗ ಅವತ್ತು ಹೇಗೆ ಮಾಡಿದೆ ನಾನು ಟೈಸನ್ ಕೋಳಿ ಸಾಂಬಾರು, ಸೇಮ್ ಅದೇ ಥರ ಮಾಡೋಣ ಅಂತ ಅದಕ್ಕೆ ಕೋಳಿ ರೊಟ್ಟಿ ಬೇರೆ ತರಿಸಿದ್ದೀನಿ. ಇದು ಕೇಕ್ ಇವಾಗ ಅಮ್ಮ ನನಗೆ ತಿನ್ನೋಕೆ ಕೊಟ್ಟಿದ್ದು. ಕೋಳಿ ರೊಟ್ಟಿನೂ ತರಿಸಿದ್ದೀನಿ. ಇದು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಮಾರ್ನಿಂಗ್ ಸಹ ಕಡುಬು ಮಾಡಿದಾರಮ್ಮ. ಅದ್ರ ಜೊತೆ ಆ ಕಡುಬು ಬೆಳಗ್ಗೆ ಯಾರು ಅಷ್ಟಕ್ಕೆ ತಿಂದಿಲ್ಲ. ಈ ಸಾರು ಮಾಡಿದ್ರೆ ಅದ್ರ ಜೊತೆ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರುತ್ತೆ. ಈಗ ಸ್ಟಾರ್ಟ್ ಮಾಡೋಣ. ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದೆಲ್ಲ ಮಸಾಲೆ ರುಬ್ಬಕ್ಕೆ ಹುರ್ಕೊಂಡು ಈಗ ಕುಕ್ಕರಲ್ಲಿ ಸ್ವಲ್ಪ ಮಸಾಲೆ ಹಾಕಿ ಮುಚ್ಚಿಟ್ಟು ವಿಜಲ್ ಓಡಿಸ್ತೀನಿ. ಅವತ್ತು ನಾನು 3 ವಿಜಲ್ಸ್ ಹಾಕೊಂಡಿದ್ದೆ. 3 ವಿಜಲಿಗೆ ಇದು ಬೇಯೋದಿಲ್ಲ. ಅಟ್ಲೀಸ್ಟು 5 to 6 ವಿಜಲ್ ಬೇಕು. ಇವಾಗ 5 to 6 ವಿಜಲ್ ಓಡಿಸ್ಕೊತೀನಿ. ಅವತ್ತೇನು ರೆಸಿಪಿ ಏನಿತ್ತು ಅದೇ ರೆಸಿಪಿ, ಬೇರೆ ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿಲ್ಲ. ಹಾಗಾಗಿ ಇದೊಂದು ರೆಸಿಪಿ ಇವಾಗ ನಾನು ತೋರ್ಸೋಕೆ ಹೋಗ್ತಾಯಿಲ್ಲ. ನಮ್ಮ ಮಿಸ್ಟಿ ನೋಡಿ ಇಲ್ಲಿ ಕೂತ್ಕೊಂಡು. ನಾನೇನು ಕೋಳಿ ಥರ ಕೇಳಿದ್ದೆ? ಮೊಟ್ಟೆ ಕೋಳಿ. ಮೊಟ್ಟೆ ಕೋಳಿಯಲ್ಲಿ ಮೊಟ್ಟೆ ಕೋಳಿ ಇರಲಿಲ್ಲ. ಆಯ್ತು, ಮೊಟ್ಟೆ ಕೋಳಿ ಇದ್ದಿಲ್ಲಲ್ಲ. ಮೊಟ್ಟೆ ಕೋಳಿ ಇಲ್ಲ. ನೀನೆಂತ ಹೇಳ್ದೆ? ಮೊಟ್ಟೆ ಕೋಳಿ ಇಲ್ಲ ಅಂತ ಹೇಳಿದ್ರೆ ಟೈಸನ್ ಕೋಳಿ ತನ್ನಿ ಅಂತ ಹೇಳಿದ್ದೆ. ಟೈಸನ್ ಕೋಳಿಯಲ್ಲಿ ಮೊಟ್ಟೆ ಕೋಳಿ ಇರುತ್ತೆ ಅಂತ ಇಲ್ಲ, ನೀನೆ ಅಷ್ಟೆಲ್ಲ ಹೇಳಿಲ್ಲ. ಟೈಸನ್ ಕೋಳಿ ತನ್ನಿ ಅಂತ ಹೇಳಿದೆ. ಟೈಸನ್ ಕೋಳಿ ಈಗ ತಂದಿದ್ದೀನಿ. ಅಲ್ಲಿದ ಗೈಸ್, ಇದ ಇಲ್ಲಿ ಇದರಲ್ಲಿ ಟೈಸನ್ ಕೋಳಿ ಸಾರು ಆಗ್ತಿದೆ. ನಾನು ಹೇಳ್ತಾ ಇರೋದು ಟೈಸನ್ ಕೋಳಿಲಿ ಮೊಟ್ಟೆ ಕೋಳಿ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಆಯ್ತು. ಆ ಟೈಸನ್ ಕೋಳಿಲಿ ಮೊಟ್ಟೆ ಕೋಳಿ ಸಿಗುತ್ತಲ್ಲ ಅದೇ ತಗೊಂಡು ಅಂತ ಹೇಳಿದೆ. ಟೈಸನ್ ಕೋಳಿಯಲ್ಲಿ ಹೆಣ್ಣು ಕೋಳಿ ಅಂತ ಬರುತ್ತೆ. ಆ ಹೆಣ್ಣು ಕೋಳಿನ ತಂದಿದ್ದೀನಿ. ಮೊಟ್ಟೆ ಇಲ್ಲ, ಹೆಣ್ಣು ಕೋಳಿ. ಕೇಳ್ಬೇಕಿತ್ತು, ಮೊಟ್ಟೆ ಅಲ್ಲಿ ಸೇರ್ಲಿಲ್ಲ, ಖಾಲಿಯಾಗಿತ್ತು. ಗೈಸ್, ಅವ್ರು ಅಂಗಡಿಯವ್ರು ಹೆಂಗೆ ಹೇಳಿ ಕಳಿಸ್ತಾರೆ ಸೇಮ್ ಬಂದು ಹೇಳ್ತಾರೆ. ಸ್ವಲ್ಪ ಕೇಳೋಣ, ಬಾರ್ಗೇನ್ ಮಾಡೋಣ, ಮೊಟ್ಟೆ ಕೋಳಿ ಇಸ್ಕೊತಿದ್ದೀವಿ, ಏನು ಫ್ರೀಯಾಗಿ ತೊಗೊಂಡು ಬರೋ ಥರ ಆಡ್ತಾರೆ ಗೈಸ್. ದುಡ್ಡು ಕೊಟ್ಟು ತರೋಕ್ಕೂ ಒಂದು ಸ್ವಲ್ಪ ಕೇಳೋಕ್ಕೆ ಅಂತ ಹೆಂಗಿರೋ ದುಡ್ಡು ಕೊಟ್ಟು ತರ್ತೀವಲ್ಲ, ಇದೊಂದು ಓವರಟ್ಟೆ. ಇದು ಯಾವಾಗಲೂ ನಾನು ಏನೋ ಮಾತಾಡಿದ್ರೆ ಮಾತಾಡೋಲ್ಲ, ಹಿಂಗೆ ನಿಂತ್ಕೊಳೋದು, ಸುಮ್ಮನೆ ನಿಂತ್ಕೊಳ್ಳೋದು. ಇದೊಂದು ಮಾಡ್ತಾರೆ, ಓವರ್ ಆ್ಯಕ್ಟಿಂಗ್ ಮಾಡಿರ್ತಾರೆ. ಅದೇ ಹಿಂಗೆ ಆಗ್ತೀನಿ. ಇಂದಲೂ ಮಿಂಡು ಏನಾದರೂ ಮಾತಾಡಿ. ಸಂಡೇ ಒಂದು ಪ್ಲ್ಯಾನ್ ಇದೆ ಅಲ್ಲ? ಇಲ್ಲ ಗೈಸ್, ಸಂಡೇ ಏನೋ ಒಂದು ಪ್ಲ್ಯಾನ್ ಇದೆ. ನಂಗೆ ಗೊತ್ತಿಲ್ಲ, ಅವ್ರು ಅವಾಗಲೇ ಹೇಳಿದ್ರು ಪ್ಲ್ಯಾನ್ ಇದೆ ಅಂತ. ಅದೇನು ಪ್ಲ್ಯಾನ್ ಅಂತ ನಾನು ನಿಮಗೆ ಹೇಳಲ್ಲ. ಆಮೇಲೆ ಹೇಳ್ಬಿಟ್ಟು ಅದಾಗಿಲ್ಲದೆ ನನಗೆ ಫ್ಲಾಪ್ ಆಗಿಬಿಡುತ್ತೆ. ಅದಕ್ಕೆ ಸಂಡೇ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದನ್ನ ನಡ್ಸ್ಕೊಡ್ಬೇಕು. ಹಲೋ, ಗೊತ್ತಾಯ್ತಾ? ಸಂಡೇ ಒಂದು ಪ್ಲ್ಯಾನ್ ಇದೆ ಗೈಸ್. ಅದು ಸಕ್ಸಸ್ಸಾ ಇಲ್ಲ ಇವ್ರು ಸುಮ್ಮನೆ ಹೇಳ್ತಾರ, ನಿಜ ಹೇಳ್ತಾರ, ನನಗಂತೂ ಗೊತ್ತಿಲ್ಲ. ಯಾವಾಗಲೂ ನನಗೆ ಫೂಲೇ ಮಾಡೋದು ಇವರು. ನೋಡೋಣ ಸಂಡೇ ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಅಂತ. ಆಗುತ್ತೆ ತಾನೇ? ಹಾಂ, ಹ್ಞೂ ಅಂತ ಬಾಯ್ಬಿಟ್ಟು ಅದು ಗೈಸ್ ಎಲ್ಲ ಹೇಳ್ಕೊಡ್ಬೇಕು ನಾನೇ. ಇದು ಹೆಂಗೆ ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಮಾಡೋ ಥರ ನಾನೇ ಇಲ್ಲಿ ಹೇಳಿ 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 ಅಂದರೆ ಬಾಯಿಂದ ಅಕ್ಷರ ಬರುತ್ತೆ. ಇಲ್ಲಾಂದರೆ ಇಲ್ಲಿ ನೋಡಿ ಗೈಸ್, ಇವಾಗ ಸದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಸಾರು ಹಾಕಿ ಹೇಗೆ ಬಂದಿದೆ ಫೈನಲ್ ಆಗಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆಲ್ರೆಡಿ ಈರುಳ್ಳಿ ಸುಟ್ಟೇ ಹೋಗ್ಬಿಡ್ತು ಇಲ್ಲಿ ಮಾತಾಡ್ತಾ. ಗೈಸ್, ಇವಾಗ ಆಲ್ಮೋಸ್ಟ್ ಸಾರು ರೆಡಿ ಆಗೋಕ್ಕಾಯಿತು. ಅದು ಅಲ್ಲಿ ರೆಡಿ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾನು ಕಮೆಂಟ್ ಓದ್ಬಿಡ್ತೀನಿ. ಯಾಕಂದರೆ ನನಗೋಸ್ಕರ ಟೈಮ್ ಕೊಟ್ಟು ಕಮೆಂಟ್ ಮಾಡಿದ್ದಾರೆ. ಫಸ್ಟ್ ಕಮೆಂಟ್ ಬಂದು ಅನುಷಾ ದಿಲೀಪ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ನ್ಯೂಸ್ ಪೇಪರ್ ನ್ಯೂಸ್ ಸೂಪರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಅನುಷಾ ಮ್ಯಾಮ್. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಒಳ್ಳೆ ಕಾಮಿಡಿ ಥರ ಹಾಕೊಂಡು ನಗಾಡ್ತಾನೇ ಇದ್ದಾರೆ. ಯಾಕಂದರೆ ನಾನು ಇನ್ಸ್ಟಿಟ್ಯೂಟಲ್ಲೂ ಅಷ್ಟೇ ಅದು ನೋಡಿ ನಗಾಡೋದು. ಮತ್ತು ನಮ್ಮ ಮನೆಯಿಂದನೂ ಕಾಲ್ ಮಾಡಿ ಹೇಳ್ತಾಯಿದ್ರು, ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನಿಮ್ಮಿಬ್ರದ್ದು ಇದೇ ಥರನೇ ಕಂಟೆಂಟ್
ಅಟೆಂಡ್ ಮಾಡಿ ನಿಮ್ಮಿಬ್ರದೇ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೀವು ಆಲ್ಮೋಸ್ಟ್ ಇದೇ ಥರ ಕಮೆಂಟ್ ಹಾಕಿದ್ದೀರಾ, ನಿಮ್ಮಿಬ್ರದ್ದು ನೋಡೋಕೆ ಚೆನ್ನಾಗಿ ಅನಿಸುತ್ತೆ ಅಂತ. ಇವತ್ತು ನ್ಯೂಸ್ ಪೇಪರಿಂದ ಹಾಕಿದ್ದೀರಾ. ಥ್ಯಾಂಕ್ ಯು. ನಾನು ವೀಡಿಯೋಸ್ ನೋಡ್ತಾ ಇರೋದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ಬಂದು ಹಟ್ ಅಪ್ಪರ್ ಸಿಯಾಂಗ್ ಟ್ರಾವೆಲರ್ಸ್ ವ್ಲಾಗ್ಸ್ ಅಂತ. ಇವ್ರದ್ದು ಅಕೌಂಟ್ ಒಳಗೆ ನೋಡಿದೆ, ಇವ್ರು ಮೇ ಬಿ ಚೈನೀಸ್ ಆ ಕಡೆ ಸೈಡ್ ಅನಿಸುತ್ತೆ. ಮುಖ ಅವ್ರು ನೋಡೋಕ್ಕೆ ಸೇಮ್ ಚೈನೀಸ್ ಥರ ಇದೆ. ಅವ್ರಿಗೆ ನಮ್ಮನ್ನ ನೋಡಿ ನಗು ಬಂತ, ನಾವು ಮಾತಾಡೋದು ನೋಡಿ ನಗು ಬಂತ ಗೊತ್ತಿಲ್ಲ. ಬಟ್ ಕಮೆಂಟ್ ಹಾಕಿ ಅಂದರೆ ಕಮೆಂಟ್ ಹಾಕಿದ್ದಾರೆ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ ಸರ್. ನನ್ನದು ಕನ್ನಡ ನಿಮಗೆ ಅರ್ಥ ಆಗುತ್ತಾ ಗೊತ್ತಿಲ್ಲ, ಬಟ್ ಕಮೆಂಟ್ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಬರ್ರಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಶ್ರೇಯಾಂಶ್ ಇಷ್ಟ ಆದರೆ ಲೈಕ್ ಮಾಡಿ ಅನ್ನ. ಲೈಕ್ ಮಾಡಿ. ಗೈಸ್ ಅವ್ರು ಕನ್ನಡ ಕಲ್ತಿದ್ದಾನೆ, ನನಗೆ ಸಿಕ್ಕಾಪಟ್ಟೆ ಖುಷಿ. ಅವ್ನು ಕನ್ನಡ ಇವಾಗ ಮಲಯಾಳಿಕ್ಕಿಂತ ಜಾಸ್ತಿ ಅವ್ನು ಕನ್ನಡನೇ ಮಾತಾಡೋದಲ್ಲ. ಮತ್ತೆ ನಿಮಗೆ ಕನ್ನಡ ಇಷ್ಟನಾ ಹೇಳಿ? ಕನ್ನಡವೇ ಸತ್ಯ, ಕನ್ನಡ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ನಿತ್ಯ ನಿತ್ಯ. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಗೈಸ್ ಇವತ್ತು ಡಿನ್ನರ್ಗೆ ಕಡುಬು ಚಿಕನ್ ಸಾರು ನಾನು ತಗೊಂಡಿದ್ದೀನಿ. ಪ್ರಮೋದ್ ಅವರು ಕೋಳಿ ರೊಟ್ಟಿ ಚಿಕನ್ ಸಾರು. ಇವತ್ತು ನಾವೆಲ್ಲರೂ ಒಟ್ಟಿಗೆ ಊಟ ಕೂತಿದ್ದೀವಿ. ಇವತ್ತಿನ ಕಿವಿ ಮಾತು: ನಿರೀಕ್ಷೆಗಳ ತೂಕ ಕಡಿಮೆಯಾದಂತೆಲ್ಲ ನೆಮ್ಮದಿಯ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.